ಧೃತಿಗೆಡದಿರ ಪಕ್ಷವನ್ನ ಮುನ್ನಗ್ಸಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಬೀದರ್ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಪ್ರಮುಖ ಮುಖಂಡರುಗಳ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಏನು ಪಾಲ್ಗೊಂಡಿದ್ದೀರನ್ನ, ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ಸುದ್ದಿಯನ್ನು ತಲುಪಿಸ್ತಕ್ಕಂಥದಕ್ಕೆ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಹೆಚ್ಚಾಗಿ ಅವರ ಜೊತೆ ಸಮಯ ಕಳೆದಾಗ ನಾನು ಗಮನಿಸಿದ್ದು, ಅವರ ತಂದೆಯವರು ಈ ಭಾಗದಲ್ಲಿ 6 ಬಾರಿ ಶಾಸಕರಾಗಿ ಜನತೆಯ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಗಳಿಸಿರ್ತಕ್ಕಂಥದ್ದು, ಜನತೆಯ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಅವರ ಸುಪುತ್ರರಾಗಿರ್ತಕ್ಕಂಥ ಸೂರ್ಯಕಾಂತ್ ರವರು ಅವ್ರ ಜೊತೆಯಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸಮಯವನ್ನು ಕಳೆದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ಸೂರ್ಯಣ್ಣನಿಗೆ ರಾಜಕೀಯದ ಪ್ರಬುದ್ಧತೆ ಇದೆ, ಕಲ್ಪನೆ ಇದೆ, ಎಲ್ಲ ವಿಷಯಗಳನ್ನು ಭಾಳ ಅಚ್ಚುಕಟ್ಟಾಗಿ ಗ್ರಹಿಸಿದ್ದಾರೆ, ಎಲ್ಲ ವಿಷಯದ ಬಗ್ಗೆನೂ ತಿಳುವಳಿಕೆಯನ್ನು ಮೂಡಿಸ್ಕೊಂಡಿದ್ದಾರೆ. ಭಾಳ ತಿಳುವಳಿಕೆದಾರರು, ಪ್ರಜ್ಞಾವಂತರು, ಬುದ್ಧಿವಂತರು. ನಾನು ಒಂದು ಸೂರ್ಯಣ್ಣನಿಗೆ ಹೇಳ್ತಕ್ಕಂಥದ್ದು ಈ ಒಂದು ವೇದಿಕೆ ಮೂಲಕ, ಸೂರ್ಯಣ್ಣ ಅವರೇ, ನಿಮಗೆ ನಿಮ್ಮ ತಂದೆಯವರ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದೇ ರೀತಿ ಇವತ್ತು ನಾನು ಕೂಡ ಒಂದು ದೊಡ್ಡ ರಾಜಕೀಯದ ಹಿನ್ನೆಲೆ ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸಿದ್ದೇನೆ. ಸೂರ್ಯಣ್ಣ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಯಾತಕ್ಕೆ ಚುನಾವಣೆಗಳಲ್ಲಿ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನಮಗೆ ನಾವು ವಿಮರ್ಶನೆ ಮಾಡ್ಕೊಳ್ಬೇಕಾಗ್ತದೆ. ಆಯಾ ಸಂದರ್ಭಗಳು, ಆಯಾ ಸನ್ನಿವೇಶಗಳು ಕೆಲವೊಮ್ಮೆ ಸೋಲು ಉಂಟಾಗುತ್ತೆ, ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲ. ಆದರೆ ಸೋತಿದ್ರೂ ಕೂಡ ನಾವು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ಒಂದು ಸಲ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಬದುಕಕ್ಕೆ ಬಂದಿದ್ದೇವೆ. ಗೆಲ್ತೀವೋ ಸೋಲ್ತೀವೋ, ಒಟ್ಟಾರೆಯಾಗಿ ಜನಗಳ ಜೊತೆ ನಾವು ಇರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಹೊರಬೇಕಾಗ್ತದೆ. ಯಾಕೆಂದರೆ ನಮ್ಮನ್ನು ನಂಬಿ ಜನ ನಮಗೆ ಮತ ನೀಡಿರ್ತಾರೆ. 5,000, 8,000, 10,000 ಅಂತರದಿಂದ ಸೋಲಿರ್ತಕ್ಕಂಥದ್ದು ಅದು ಸೋಲು ಅಂತಕ್ಕಂಥದ್ದು ನಾವು ಯಾವತ್ತೂ ಪರಿಗಣನೆಗೆ ತಗೊಳ್ಬಾರ್ದು. ಏನು ಜನ ನಿಮ್ಮನ್ನು ನಂಬಿ ಮತ ಹಾಕಿರ್ತಾರೆ ಅಂಥ ಜನಗಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಜೊತೆಯಲ್ಲಿ ಮುಂದೊಂದು ದಿನ ಯಾರು ನಮ್ಮ ಜೊತೆಯಲ್ಲಿ ನಿಮ್ಮ ಚುನಾವಣೆಗಳಲ್ಲಿ ಈ ಹಿಂದೆ ನಿಲ್ಲಿಲ್ಲ, ಯಾಕೆ ನಮ್ಮ ಜೊತೆಯಲ್ಲಿ ಆ ಜನತೆ ನಿಲ್ಲಿಲ್ಲ ಅಂತಕ್ಕಂಥದ್ದನ್ನು ನಮಗೆ ನಾವು ಪ್ರಶ್ನೆಯನ್ನು ಮಾಡ್ಕೊಂಡು ಬಹಳ ದೃಢವಾದಂಥ ಸಂಕಲ್ಪವನ್ನು ತೊಟ್ಕೊಂಡು ಜನತೆಯ ಜೊತೆಗೆ ನಿರಂತರವಾಗಿ ಬೆರಿತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ ನಾನು ಈಗ ತಾನೇ ನಿಮ್ಗೆ ಹೇಳ್ದಂಗೆ ನಿಮ್ಗೆ ರಾಜಕೀಯದ ಇತಿಹಾಸ ಇದೆ, ಹಿನ್ನೆಲೆ ಇದೆ. ನಿಮ್ಮ ತಂದೆಯವರು 6 ಬಾರಿ ಶಾಸಕರಾದಂಥವ್ರು. 100ಕ್ಕೆ 100 ಮುಂದೊಂದು ದಿನ ಶಾಸಕರಾಗ್ತೀರಿ. ಆದರೆ ನೀವು ಶಾಸಕರಾಗಬೇಕು ಅಂತಕ್ಕಂಥದ್ದು ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು, ಕೋಆಪರೇಟಿವ್ ಸೆಕ್ಟರ್ಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು, ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ದಯಮಾಡಿ ಅವರ ನಂಬಿಕೆಗೆ ನಾವು ಯಾರೂ ಕೂಡ ಹುಸಿ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಉಳಿಸ್ಕೊಳ್ಳೋಣ. ಅದನ್ನು ನಾನಿವತ್ತು ಹೇಳಲಿಕ್ಕೆ ಬಯಸ್ತೇನೆ. ಸೂರ್ಯಣ್ಣ, ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. 3 ವರ್ಷ ಅಂದರೆ ನಮಗಿರ್ತಕ್ಕಂಥದ್ದು ಕೇವಲ 1000 ದಿನ.
ವರ್ಷಕ್ಕೆ 365 ದಿನ, ಅಂದರೆ ಕೇವಲ 1000 ದಿನ ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ, ಮತ್ತೊಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸಾಕಷ್ಟು ಜನ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ನಿಮ್ಮಲ್ಲಿ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರಿ. ಪಕ್ಷದ ಕಡೆಯಿಂದ ಪಕ್ಷ ನನ್ನನ್ನು ಗುರುತಿಸಿ ನಾನು ಟಿಕೆಟನ್ನು ಪಡೆದುಕೊಂಡು ಜನಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾವು ಸದಸ್ಯರಾಗಿ ನೇಮಕಾತಿ ಆಗಬೇಕು ಅಂತಕ್ಕಂಥ ಕನಸನ್ನು ತಾವೇನು ಹೊತ್ತಿರ್ತೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಅಣ್ಣ, ಇವತ್ತು ನಿಮ್ಮ ಚುನಾವಣೆಗಳಲ್ಲಿ ನೀವೇನು ಆಕಾಂಕ್ಷಿತರಿರ್ತೀರಿ, ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ವ್ಯಾಪ್ತಿಗಳಲ್ಲಿ, ಅದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿರ್ಬೋದು, ತಾವುಗಳು ಕೂಡ ನಿರಂತರವಾಗಿ ಜನರ ಪರವಾಗಿ ಸಂಪರ್ಕವನ್ನು ಹೊಂದಬೇಕಾಗ್ತದೆ, ಜನರ ಜೊತೆಗೆ ಬೆರೀಬೇಕಾಗ್ತದೆ, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗ್ತದೆ, ಜನರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ರೂಢಿಸಬೇಕಾಗ್ತದೆ. ಅದಕ್ಕೆ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರನ್ನು ಕೊಟ್ಟಿದ್ದೇವೆ. ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದು ಜನತಾದಳಕ್ಕೆ ಹೊಸದೇನಲ್ಲ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಅದರಲ್ಲೂ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ 64 ವಯಸ್ಸಿನ ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮೈಗೆ ರೂಢಿಸ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇವತ್ತಿಗೂ ಕೂಡ 93 ವಯಸ್ಸಿನ ದೇವೇಗೌಡರು ಸಾಹೇಬರ ಹೋರಾಟ ನಮ್ಮ ರಾಜ್ಯದ ನೀರಾವರಿ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಜಾತ್ಯತೀತ ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತದ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಪಕ್ಷದಲ್ಲ ಇರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಜಾತಿ, ಸಮುದಾಯ, ಧರ್ಮ ಎಲ್ಲರಿಗೂ ಕೂಡ ಇವತ್ತು ಜನತಾದಳ ಪಕ್ಷ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಅವರ ಒಂದು ತತ್ವ ಸಿದ್ಧಾಂತ, ಅವರ ಒಂದು ಆದರ್ಶ, ಅದನ್ನು ನಾವೆಲ್ಲರೂ ಕೂಡ ಮಾರ್ಗದರ್ಶನವಾಗಿ ತೆಗೆದುಕೊಂಡು ಇವತ್ತು ಜನತಾದಳ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಬೇಕಾಗಿದೆ. ನಾನು ಯಾವುದೇ ಮುಂದಿನ ವಿಧಾನಸಭಾ ಚುನಾವಣೆಯ, ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಇಲ್ಲಿ ಬಂದಿಲ್ಲ. ನಿಮ್ಮ ಚುನಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೀವು ಎದುರಿಸಬೇಕಾಗಿದೆ. ನಿಮ್ಮ ಚುನಾವಣೆಗಳಲ್ಲಿ ನೀವು ಗೆಲುವನ್ನು ಸಾಧಿಸಿದ್ರೆ ಜನತಾದಳ ಪಕ್ಷ ಗೆಲುವನ್ನು ಮುಂದಿನ ದಿನದ ವಿಧಾನಸಭಾ ಚುನಾವಣೆಯಲ್ಲಿ ನೋಡ್ತಕ್ಕಂಥದ್ದನ್ನ ಯಾರು ಕೂಡ ತಡಿಲಿಕ್ಕೆ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಹಾಗಾಗಿ ದಯಮಾಡಿ ಇಂದಿನಿಂದಲೇ ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ನಿಮ್ಮ ಹೋಬಳಿಗಳಲ್ಲಿ, ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ, ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಇಂದಿನಿಂದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡ್ತೇನಣ್ಣ. ಮತ್ತೊಬ್ಬರು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅವರು ಪಕ್ಷ ಒಮ್ಮೊಮ್ಮೆ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಕುಮಾರಣ್ಣನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಕುಮಾರಣ್ಣನ ಭಾಳ ಪ್ರೀತಿಸ್ತಾರೆ. ಖೂಬಾರ್ ಅವರು, ಮಲ್ಲಿಕಾರ್ಜುನ್ ಖೂಬಾರ್ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಯಾವ ರೀತಿ ಮುಂದೆ ನಾವು ಪಕ್ಷವನ್ನು ಕಟ್ಟಬೇಕು, ಜೊತೆಯಲ್ಲಿ ಮುಂದೆ ಮತ್ತೆ ನಾನು ಜನತಾದಳ ಪಕ್ಷವನ್ನು ತ್ಯಜಿಸಿ ಹೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಖೂಬಾರ್ ಅವರು. ಮತ್ತೊಬ್ಬರು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಹಿರಿಯ ಶಾಸಕರು, ನಾಗಮಂಗಲ ತಾಲೂಕಿನ ಹೆಬ್ಬುಲಿ ಅಂತ ನಾವೇನು ಭಾಳ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವ್ರಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಬಿರುದು. ಭಾಳ ಗರ್ಜಿಸ್ತಾರೆ. ಸುರೇಶ್ ಗೌಡರು ಸೋತಿದ್ದರಿಂದನೂ ನಿರಂತರವಾಗಿ ಸೋತಿದ ಮರುಕ್ಷಣ ಅವರು ನಾಗಮಂಗಲ ತಾಲೂಕಿನ ಜನತೆ ಯಾವುದೇ ಕಾರ್ಯಕ್ರಮ ಕರೀಲಿ ನಿರಂತರವಾಗಿ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಚುನಾವಣೆಯ ಗೆಲುವು ಸೋಲು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಹೆಚ್ಚಾಗಿ ನಾವು ಮನಸ್ಸಿಗೆ ತಗೊಂಡೋಗ್ತಕ್ಕಂಥದ್ದು ಬೇಡಣ. ಆದರೆ ಒಂದು ಕಲ್ಯಾಣ ಕರ್ನಾಟಕದ ಬಗ್ಗೆ ತಾವೆಲ್ಲರೂ ಮಾತನಾಡ್ತಾ ಇದ್ರಿ.
ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರ್ತಕ್ಕಂಥದ್ದು 41 ವಿಧಾನಸಭಾ ಕ್ಷೇತ್ರಗಳು. ಆ 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಬೀದರ್ ಜಿಲ್ಲೆಯು ಒಂದಾಗಿದೆ. ಕುಮಾರ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕನಿಷ್ಠ ಪಕ್ಷ 8ರಿಂದ 10 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಶಾಸಕರನ್ನ ನಾವು ನೋಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದನ್ನ ತಾವೇನು ಹೇಳ್ತಾ ಇದ್ರಿ ಅಣ್ಣ. 8ರಿಂದ 10 ಜನ ಶಾಸಕರನ್ನ ನೋಡಬೇಕು ಅಂದರೆ ನಾವೇನು ಹೆಚ್ಚಾಗಿ ದುಡಿಬೇಕಾಗಿಲ್ಲ, ಜನ ಆಶೀರ್ವಾದ ಮಾಡ್ತಾರೆ. ಆದರೆ 41ರಲ್ಲಿ ಕನಿಷ್ಠ ಪಕ್ಷ ಅದರಲ್ಲಿ 50% ಮಂದಿ ಶಾಸಕರನ್ನ ಜನತಾದಳ ಪಕ್ಷ ಹೊಂದಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಅದು ಅಸಾಧ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸಿಲ್ಲ. ಯಾಕೆಂದರೆ ಮೊನ್ನೆಯ ದಿನ ದೇವದುರ್ಗಕ್ಕೆ ಹೋಗಿದ್ದೆ. ದೇವದುರ್ಗದ ದೇವರನಾಡಿನಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಪ್ರತಿಮೆಯ ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪ್ರೀತಿಯಿಂದ ತಾಲೂಕಿನ ಜನತೆ ಆಹ್ವಾನವನ್ನು ನೀಡಿದ್ರು. ಆ ಭಾಗದ ಶಾಸಕಿ, ಮಹಿಳಾ ಶಾಸಕಿ ಕರಿಯಮ್ಮನವರು ದೇವೇಗೌಡರು ಸಾಹೇಬರು ಬರಬೇಕು, ಜನ ದೇವೇಗೌಡರು ಸಾಹೇಬ್ರನ್ನ ಕಾಣಲಿಕ್ಕೆ ಭಾಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೇಳಿದೆ, ದೇವೇಗೌಡರು ಸಾಹೇಬರು ದೇವದುರ್ಗ ತಾಲೂಕು ಬಹಳ ಒಂದು ಬರಡು ಭೂಮಿ ಆಗಿತ್ತು, ಏಷ್ಯಾದಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕಾಗಿತ್ತು. ಸನ್ಮಾನ್ಯ ದೇವೇಗೌಡರು ಸಾಹೇಬರು 90ರ ದಶಕದ ಗಡಿಯಲ್ಲಿ ಅಂದು ಬಹುಶಃ ರೈತಾಪಿ ವರ್ಗ ಅವ್ರಿಗೆ ಅವಾಗ ಇನ್ನೂ ಮುಖ್ಯಮಂತ್ರಿಗಳಾಗಿರಲಿಲ್ಲ, 94ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು. ಅದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತಾಲೂಕು ಹಿಂದುಳಿದಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಮಗೆ ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನಿಟ್ಟಿದ್ರು. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷ್ಣಾ ನದಿಯಿಂದ ಬಲದಂಡ ನಾಲೆಯಿಂದ ನಾರಾಯಣಪುರ ಕಾಲುವೆಗೆ ನೀರನ್ನು ಹರಿಸಿ ಇವತ್ತಿನವರೆಗೂ ಏನಾದರೂ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ದೇವದುರ್ಗ ತಾಲೂಕಿಗೆ ಇವತ್ತು ನೋಡ್ಬೋದು. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟವ್ರೆ, ಎಲ್ಲಿ ನೋಡಿದ್ರು ಕೂಡ ಇವತ್ತು ರೈತರ ಜಮೀನು ಹಸಿರಾಗದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆ ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ರೈತಾಪಿ ವರ್ಗ. ನಾನು ದೇವದುರ್ಗ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಏನು ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ರು, ಆಗ ನಾನು ಕಾರ್ನಲ್ಲಿ ಏನು ಬರ್ತಾ ಇದ್ದೆ, ಹಳ್ಳಿಗಳಲ್ಲಿ ರಸ್ತೆಗಳಲ್ಲಿ ಬೀದಿಗಳಲ್ಲಿ ತುಂಬ ಜನ ಹಿರಿಯಕರು ಹೆಣ್ಮಕ್ಳು ಮನಸ್ಪೂರ್ವಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕಾಣಬೇಕು, ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು, ನಾವು ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದನ್ನು ಈಗಲೂ ಕೂಡ ಆ ಭಾಗದ ರೈತರು ಹೆಣ್ಮಕ್ಳು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಈ ರೀತಿ ಭಾಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ, ಕಿತ್ತೂರು ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಭಾಳ ಜನ ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ. ಆದರೆ ಇವತ್ತು ಬೀದರ್ನಲ್ಲಿ ನಾವು ಮೈ ಶುಗರ್ ಕಾರ್ಖಾನೆ ಏನಿದೆ, ಶುಗರ್ನ ಒಂದು ಕಾರ್ಖಾನೆ ಏನು ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಅದನ್ನು ಪುನಶ್ಚೇತನಗೊಳಿಸ್ಲಿಕ್ಕಾಗಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈಗ ತಾನೇ ಕೋಆಪರೇಟಿವ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಬಂಡಪ್ಪ ಕಾಶಂಪುರ ಅಣ್ಣ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ಕುಮಾರಣ್ಣವರು 20 ಕೋಟಿ ರೂಪಾಯಿ ಆ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡ್ತಕ್ಕಂಥದಕ್ಕೆ ಮೊದಲನೇ ಹಂತದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಅವ್ರ ಸರ್ಕಾರ ಕೆಳಗೆ ಬೀಳ್ತಾ ಇದ್ದಾಗೆ ಮತ್ತೆ ಕಾರ್ಖಾನೆ ಮುಚ್ಚೋಗಿರ್ತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 9 ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಪ್ರಾರಂಭ ಮಾಡಬೇಕು, ವಿಶೇಷವಾಗಿ ಬೀದರ್ ಜಿಲ್ಲೆನೂ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾನು ಓದಿದ್ದೇನೆ ಅವತ್ತಿನ ದಿನ. ಯಾಕಂದರೆ ಸೂರ್ಯಣ್ಣ ಅವರು ಒಂದು ಮನವಿಯನ್ನು ಇಟ್ಟರು, ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟರು ನಮಗೆ ಸೂರ್ಯಣ್ಣ ಅವರು.
ಸೂರ್ಯಣ್ಣ ಅವ್ರು ಮಾತಾಡ್ಬೇಕಾರೆ ಹೇಳಿದ್ರು, ಆ ಮನವಿ ಪತ್ರದಲ್ಲಿ ನಾನು ನೋಡ್ತಾ ಇದ್ದೆ, ಪ್ರತಿ ವರ್ಷ 6,000 ಜನ ರೈತರ ಮಕ್ಕಳು, ಬಡವ್ರ ಮಕ್ಕಳು ಇವತ್ತು ಅವರ ವಿದ್ಯಾಭ್ಯಾಸವನ್ನು ಪೂರೈಸಿ ಪಾಸ್ಔಟ್ಗಳಾಗ್ತಾ ಇದ್ದಾರೆ. ಆದರೆ ವಿಪರ್ಯಾಸ, ಇವತ್ತು ಬೀದರ್ ಜಿಲ್ಲೆನಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮಕ್ಕಳ, ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳ ಒಂದು ಬದುಕನ್ನ ಕಟ್ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರಗಳು ವಿಫಲರಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸೂರ್ಯಣ್ಣ ಅವರು ಏನು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ತಾವು ಹೇಳ್ತಾ ಇದ್ರಿ ಇವತ್ತು ನಾವು ಇಂಡಸ್ಟ್ರೀಸ್ಗಳನ್ನ ತಗೊಂಡು ಬರಬೇಕು ಅಂತ. ಬಂಡಪ್ಪಣ್ಣ ಅವರು ಕೂಡ ಇಲ್ಲಿ ಕೂತಿದ್ದಾರೆ. ಬೀದರ್ ಜಿಲ್ಲೆಗೆ ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ರು. ಆದರೆ ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರವನ್ನು ಕೆಡವುತ್ತಾರೆ. ಎಂದೂ ಕೂಡ ಜನತಾದಳ ಪಕ್ಷ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡಳಿತವನ್ನು ಮಾಡಿಲ್ಲ. ಹಲವಾರು ಕನಸುಗಳು, ಹಲವಾರು ಕಲ್ಪನೆಗಳು, ಯೋಜನೆಗಳು, ಕಾರ್ಯಕ್ರಮಗಳು ಎಲ್ಲವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ, ಹಣಕಾಸನ್ನ ಬಿಡುಗಡೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ ಅನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದೆ. ಆದರೆ ಮುಂದೆ ಬಂದಂಥ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು, ಅವ್ರಿಗಷ್ಟೆಲ್ಲ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿದ್ದೀರಿ, ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದೀರಿ, ಅವ್ರನ್ನ ಮಂತ್ರಿಗಳಾಗಿ ಮಾಡಿದ್ದೀರಿ, ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ? ಯಾವ ರೀತಿ ಆಲೋಚನೆಗಳನ್ನ ಮಾಡಿದ್ದಾರೆ? ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತೊಬ್ರು ಯಾದಗಿರಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ನನಗೆ ಅವ್ರ ಹಿರಿತನದ ಮೇಲೆ ಗೌರವ ಇದೆ. ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಬಹುಶಃ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ. ಜನ ಹೇಳ್ತಾರೆ, ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ 3,000 ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ, KKRDB ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ 3,000 ಕೊಟ್ಟಿದ್ದೀನಿ ಅಂತಾರೆ. ಎಲ್ಲಿ ಕೊಟ್ಟಿದ್ದೀರಿ 3,000 ಕೋಟಿ? ಎಲ್ಲಿ ಬಳಕೆ ಆಗ್ತಾ ಇದೆ? ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ? ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ? ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ? ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ? ಶ್ವೇತಪತ್ರ ಹೊರಡಿಸ್ಲಿಕ್ಕೆ ಸಾಧ್ಯವಾ? ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ, ಇವತ್ತು ಮುಂದೆಗಡೆ ಇಡಿ, ಬಿಚ್ಚಿಡಿ. ಬೆಳಗ್ಗೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ 3,400 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ದುಡ್ಡನ್ನ ಇಟ್ಟಿದ್ದಾರೆ ಸರ್ಕಾರ, ಹಣಕಾಸನ್ನ ಬಿಡುಗಡೆ ಮಾಡಿ. ಎಲ್ಲಿದೆ ದುಡ್ಡು? ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ? ದುಡ್ಡಿದೆಯಾ ನಿಮ್ಮ ಹತ್ರ? ಇದನ್ನ ಜಾರಿಗೆ ತಗೋಬರ್ಲಿಕ್ಕೆ ಆಗ್ತದ? ಸುಮ್ಮನೆ ಬೊಗಳೆ ಭಾಷಣಗಳು ಬಿಟ್ಕೊಂಡು, ಜನಕ್ಕೆ ಸುಳ್ಳು ಹೇಳ್ಕೊಂಡು, ಮೋಸ ಮಾಡ್ಕೊಂಡು ಸುಮ್ಮನೆ ಘೋಷಣೆಗಳು ಕೊಟ್ಟರೆ ಆಗೋದಿಲ್ಲ. ಇದನ್ನ ಜಾರಿ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ದುಡ್ಡೆಲ್ಲಿದೆ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಸರ್ಕಾರ ದಿವಾಳಿ ಎದ್ದೋಗ್ತಾ ಇದೆ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ? ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯಣ್ಣ? 3 ರಾಜ್ಯದಲ್ಲಿ ಆಡಳಿತ. ಎಲ್ಲಿ? ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ 138 ಜನ ಶಾಸಕರು. 138 ದಾಖಲೆ ಪ್ರಮಾಣದ ಶಾಸಕರು. ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಸರ್ಕಾರ, ಆ ರಾಜ್ಯದ ಮುಖ್ಯಮಂತ್ರಿಗಳು, ಹಲವಾರು ಪತ್ರಿಕೆಗಳಲ್ಲಿ ಓದಿದ್ದೇವೆ, ಆರ್ಟಿಕಲ್ಸ್ ಬಂದಿದ್ದಾವೆ, ಎಸ್ಟಾಬ್ಲಿಷ್ ಆಗಿದೆ, ಪಬ್ಲಿಷ್ ಆಗಿದೆ. ದಿವಾಳಿ ಎದ್ದೋಗಿದೆ. ಇದೇ ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ದಿವಾಳಿ ಎಬ್ಸಾಗೋಗಿದೆ.
ಮತ್ತೊಬ್ರು ತೆಲಂಗಾಣದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಅದೆಂಥದೋ ಇಂಗ್ಲಿಷ್ ಚಾನೆಲ್ನಲ್ಲಿ ಕಾನ್ಕ್ಲೇವ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ರಾಜ್ದೀಪ್ ಸರ್ದೇಸಾಯಿ ಅವರು ಮಾಡ್ತಕ್ಕಂಥ ಇಂಟರ್ವ್ಯೂ ಕಾನ್ಕ್ಲೇವ್. ಅದರಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ತೆಲಂಗಾಣದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಆಗಿದ್ದು ನನಗೆ ಗೊತ್ತಿರಲಿಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಆದರೆ ಈಗ ಗ್ಯಾರಂಟಿಗೆ ದುಡ್ಡು ಹೊಂಡ್ಸದ ಅಥವಾ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಂಬಳ ಕೊಡದ ಅಥವಾ ಅಭಿವೃದ್ಧಿಗೆ ಹಣಕಾಸನ್ನ ಇಡ್ತಕ್ಕಂಥದ್ದು ನನಗೇನು ಕೂಡ ತೋಚ್ತಾ ಇಲ್ಲ. ನಾನು ಏನು ಮಾಡೋದು ಹೇಳಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ ಅವರೇ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ನ ತೆಲಂಗಾಣದ ಮುಖ್ಯಮಂತ್ರಿಗಳು. ಅನುಭವದ ಕೊರತೆ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 55,000 ಕೋಟಿ 5 ಗ್ಯಾರಂಟಿಗಳಿಗೆ ನೀವು ಹಣಕಾಸನ್ನ ಇಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಹಣಕಾಸು ಸಚಿವರು 16ನೇ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ದೊಡ್ಡ ಗಾತ್ರದ ಬಡ್ಜೆಟ್ಟು, 4.5 ಲಕ್ಷ ಕೋಟಿ, 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟುಬಿಟ್ಟಿದ್ದೀನಿ ಅಂತ ಪಾಪ ಬೆಂತಡ್ಕತ್ತಾರೆ ನಮ್ಮ ಸಿದ್ದರಾಮಣ್ಣ. 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದ ಒಂದು ಸಂಪತ್ತು ಭರಿತವಾದಂಥ ನಾಡು ಅಂತಕ್ಕಂಥದ್ರ ಬಗ್ಗೆ ನೀವು ಹೇಳಬೇಕಾಗ್ತದೆ. ನಮ್ಮ ರಾಜ್ಯ ಸಂಪತ್ತು ಭರಿತವಾದಂಥ ನಾಡು. ರಾಜ್ಯದ ಜನ ತೆರಿಗೆ ಮೂಲಕ ಬೊಕ್ಕಸವನ್ನು ತುಂಬಿಸಿ ಹಂತದಲ್ಲೂ ತೆರಿಗೆ ಹಾಕಿದ್ದೀರಿ. ಒಂದೇ ಒಂದು ವಿಚಾರದಲ್ಲಿ ತೆರಿಗೆಯನ್ನು ಬಿಟ್ಟಿದ್ದೀರಿ. ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯನ್ನು ಬಿಟ್ಟು ಮಿತ್ ಎಲ್ಲದರಲ್ಲೂ ಕೂಡ ನೀವು ತೆರಿಗೆಯನ್ನು ಹಾಕ್ಬಿಟ್ಟಿದ್ದೀರಿ. ಇನ್ನೇನು ಉಳಿಸಿಲ್ಲ ನೀವು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಈ ಸರ್ಕಾರ ಇಡೀ ಜನತೆಯನ್ನ, ಸಚಿವ ಸಂಪುಟವನ್ನ, ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದ್ದನ್ನ ನೀವು ಪರಿಗಣನೆಗೆ ತಗೋತೀರಿ, ಅವ್ರು ಎಲ್ಲರನ್ನೂ ಕೂಡ ಟ್ರ್ಯಾಪನ್ನು ಮಾಡ್ತೀರಿ. ಮನಿ ಟ್ರ್ಯಾಪು, ಹನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪು, 3 ಟ್ರ್ಯಾಪ್ಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು, ಪ್ರಭಾವಿ ನಾಯಕರು ವಿಧಾನ ಮಂಡಲದಲ್ಲಿ ಕೂತ್ಕೊಂಡು ಏನು ಚರ್ಚೆ ಮಾಡಬೇಕು ನೀವು? ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ, ಅಥವಾ ಒಳಗಡೆ ವಿಧಾನ ಮಂಡಲದಲ್ಲಿ ನನಗೆ ಹನಿ ಟ್ರ್ಯಾಪ್ ಮಾಡಿಬಿಟ್ಟವ್ರೆ, ಈ ಚರ್ಚೆ ನೋಡ್ಬೇಕಾ ನಾವು? ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ? ಇದನ್ನ ಒಂದು ಆಡಳಿತ ಅಂತಾರ? ಇದನ್ನ ಒಂದು ಸರ್ಕಾರ ಅಂತಾರ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬಂದಿರತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಂಪತ್ತು ಭರಿತವಾದಂಥ ನಾಡು, ಸಂಪತ್ತು ಭರಿತವಾದಂಥ ರಾಜ್ಯ. ನೀವು ಇದೇ ರೀತಿ ಇನ್ನೊಂದು 3 ವರ್ಷ ನಿಮ್ಮ ಆಡಳಿತ, ಯಾಕೆಂದ್ರೆ ನಿಮ್ಮ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ, ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಂತ ಶಾಸಕರುಗಳು ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಕಾಗೇರ್ ಅವರು ಏನು ಹೇಳ್ತಾ ಇದ್ದಾರೆ? ಮೊನ್ನೆ ದಿನ BR ಪಾಟೀಲ್ ಏನು ಹೇಳಿದ್ರು? ಮತ್ತೆ ನಮ್ಮ ಇವರು ಮೊಳಕಾಲ್ಮೂರು ಶಾಸಕರು, ಕಾಂಗ್ರೆಸ್ನ ಶಾಸಕರು ಏನು ಹೇಳಿದ್ರು? ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ ದುಡ್ಡಿಲ್ಲ, ಯಾವ ಕಟ್ಟಡ ಏನು ಕಟ್ಟಲಿಕ್ಕೆ 1 ರೂಪಾಯಿ ಪುಡಿಗಾಸು ಬಿಡುಗಡೆ ಮಾಡ್ತಾ ಇಲ್ಲ. ಇಲ್ಲಿಯವರೆಗೂ ಕಳೆದ 2.25 ವರ್ಷದಲ್ಲಿ
ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ, BJP ಶಾಸಕರು ಬಿಟ್ಬಿಡಿ. ಪಾಪ ನಮ್ಮ ಜನತಾದಳ ಪಕ್ಷ ಶಾಸಕರನ್ನು ಕರ್ಸ್ಕೊಂಡಿದ್ರು. ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ, ಪೆನ್ ಕೊಡಿ ಪೇಪರ್ ಕೊಡಿ ಅಂದರು. ಪೆನ್ನು ಕೊಟ್ಟಾಯ್ತು, ಪೇಪರು ಕೊಟ್ಟಾಯ್ತು. ರಾಜ್ಯದ ಜನ ಏನಕ್ಕೆ ಇಟ್ಕೊಂಡಿದ್ದೀರಿ? ಕರೆಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರರನ್ನ, ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ 165 ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು. ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಹೊಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ. ನೋಡಿ JDS ಶಾಸಕರು ನನ್ನ ಜೊತೆ ಅವರೇ ಬಂದ್ಬಿಡ್ತಾರೆ ನಾಳೆ 12 ಜನ. ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ. ಜನತಾದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ. ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ, ಆ ರೀತಿ ಮಾಡಿಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ. ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ, ನಮ್ಮ ಮಾತೃ ಜಿಲ್ಲೆ ಮಂಡ್ಯ ಜಿಲ್ಲೆ ಅವ್ರನ್ನ. 65 ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರಾವರಿಗೆ. ಎಲ್ಲಿ ಕೊಟ್ರಿ? ನಿನ್ನೆ ಬಂದಿದ್ರು ನಮ್ಮ ಶಾಸಕರು, ಕೂತಿದ್ರು. ಭತ್ತ ದುಡ್ಡು ಅಂತ ಕೇಳಿದೆ. ಅಯ್ಯೋ ಅಣ್ಣ, ಎಲ್ಲಣ್ಣ ಬರ್ತದೆ ದುಡ್ಡು? ಸುಮ್ಮನೆ ಮೂಗಿಗೆ ಕರಿಯೋದು, ತುಪ್ಪ ಸೌರೋದು, ನೆಕ್ಕ ಅಂತ ಹೇಳೋದು, ವಾಪಸ್ ಕಳಿಸೋದು. ಮೂಗಿಗೆ ತುಪ್ಪ ಸೌರಿ ಕಳಿಸ್ತಾ ಇರೋದೆ, ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು. ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ. ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು, ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು, ಸಾರ್ ಕರೀತಾವ್ರೆ, ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ, ಹೋಗಿ ಬರದ, ದಯಮಾಡಿ ಹೋಗಿ ಬನ್ನಿ. ಯಾರಪ್ಪನ ಮನೆ ದುಡ್ಡು? ರಾಜ್ಯದ ಜನತೆಯ ತೆರಿಗೆ ದುಡ್ಡು. ಮತ್ತೆ ಜನತೆಯ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನಾದರೂ ಸರ್ಕಾರ ನಿಮ್ಮ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಹೋಗಿ ಬನ್ನಿ ಎಂದೆ. ನಾವ್ಯಾಕೆ ತಡೆ ಹಾಕೋಣ? ಕರಿಯೋದು, ಫೋಟೋ ಇಡಿಸೋದು, ಒಳಗಡೆ ಕುಂತ್ಕೊಳ್ಳೋದು, ತಲೆ ಕೈ ಹಾಕೋದು. ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ, ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಬಂದ್ಬಿಡಿ ಬಂದ್ಬಿಡಿ. ಅಯ್ಯೋ ರೇ ಕಾಂಗ್ರೆಸ್ ಅವರೇ, ಉಪಮುಖ್ಯಮಂತ್ರಿಗಳೇ, ಒಂದು ಮಾತು ಹೇಳ್ತೀನಿ ನಿಮಗೆ. ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಅವ್ರಿಗೆ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ, ಅವ್ರ ಆಶೀರ್ವಾದ ಇದೆ. ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ. ತಲೆ ಕೆಡಿಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ. ರೈತರ ಪ್ರೀತಿ ಇದೆ, ರೈತರ ಹಾರೈಕೆ ಇದೆ, ತಲೆ ಕೆಡಿಸ್ಕೋಬೇಡಿ. ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ಬರ್ಕಬಿಡಿ. ಪಾಪ ನೀವು ಮುಖ್ಯಮಂತ್ರಿ ಆಗದ್ ನೋಡಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ. ನಮ್ಮ ಜನಾಂಗದ ಮುಖಂಡ ಕಣಪ್ಪ ನಮ್ಮ ಉಪಮುಖ್ಯಮಂತ್ರಿ, ಪೆನ್ನು ಪೇಪರ್ ನಾಯಕರು. ಧಾರಾಳವಾಗಿ ಯಾರು ಬೇಡ ಅಂದರು? ಎಷ್ಟು ಜನ ಅವರೇ? ಅದೇನೋ 100 ಅಂದರು, 100 ಇದು ಪರಿಸ್ಥಿತಿ. ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ, 5 ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ. ಪಾಪ ಅವ್ರಿಗೆ ನೋವೇನಂದ್ರೆ, ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು. ಸಿದ್ದರಾಮಣ್ಣ 2013ರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಭಾಳ ಒಳಗಡೆಯಿಂದ ಸಂಚು ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ. ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ. ಮತ್ತು ನನಗಿನ್ನೆಲ್ಲರೂ ಕುರ್ಚಿಗೆ ಏನಾರು ಕಂಟಕ ಬಂದ್ಬಿಟ್ಟಾತು ಅಂತ. ಅದಕ್ಕೆ ಈಗ ಒಳಗಡೆ ಉಪಮುಖ್ಯಮಂತ್ರಿಗಳ ಜೊತೆ ಅವರು ಕುಂತವ್ರಂತೆ. ನನ್ನ ಮಗ DCM, ನೀನು CM. ನನ್ನ ಮಗನ DCM ಮಾಡಿಬಿಡಿ, ನೀವು CM ಆಗೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು
ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು. ಅದೆಂಥದೋ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ. ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ. ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡಬೇಕಾ? ಯಾವ ಕ್ರಾಂತಿ ಆಯ್ತದೆ? ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ, ಶಾಂತಿ ಆಯ್ತಾರಷ್ಟೇ ಕೊನೆಗೆ. ಯಾವ ಕ್ರಾಂತಿನೂ ಆಗಲ್ಲ, ಕೊನೆಗೆ ಶಾಂತಿ ಆಯ್ತಾರೆ. ಶಾಂತಿ ಯಾಕೆ ಆಯ್ತಾರೆ ಅನ್ಕೊಂಡಿದ್ದೀರಿ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ. ಅಯ್ಯೋ, ಇನ್ನು 3 ವರ್ಷ ಆದೆ, ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ 50 ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವರಿಗೆ ಪಾಪ ಒಳಗಡೆ ಅನುಮಾನ ಇದೆ. ಅಂಥದ್ರಲ್ಲಿ ಇನ್ನು 3 ವರ್ಷ ಎಲ್ಲಾದರೂ ಉಂಟಾ? ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು, ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ, ಸರ್ಕಾರ ಬಿದ್ದೋಗ್ಬೋದಂತೆ, ಮತ್ತೆ BJP JDS ಸರ್ಕಾರ 7 ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನು ರಚನೆ ಮಾಡ್ತೀವಿ. ಬಿಟ್ರೆ ಈ ಥರ ನಮಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಇನ್ನೂ 3 ವರ್ಷ ಆದೆ. ಇನ್ನೂ ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ. ಆದರೆ ಒಂದನ್ನ ಹೇಳ್ತೇನೆ, ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ. ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇರಲಿ. ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೇ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು. ಒಬ್ಬ ಪೊಲೀಸ್ ಅಧಿಕಾರಿ 31 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ. ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ್ನ ಸ್ಟೇಜ್ ಮೇಲೆ. ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಬಹಳ ಜನ ಅಲ್ಲಿ ಒಂದು ಪತ್ರ ಬರೆದಿದ್ದಾರೆ. ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ, ಏನಿದೆ ಪತ್ರದಲ್ಲಿ ಅಂತ. ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ, ಸಾರ್, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ, ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಾಜನಕವಾಗಿದೆ. ಏನು ಸಾರ್ ಇದೆಲ್ಲ ಅಂದಾಗ ಆ ಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ, ಮುಖ್ಯಮಂತ್ರಿಗಳಿಗೆ. ಇತ್ತೀಚೆಗೆ IPL ಟೀಮು RCB ಫೈನಲ್ ಗೆದ್ರು. RCB ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಬೆಳಗ್ಗೆ 5 ಗಂಟೆವರೆಗೂ ಕೂಡ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ RCB ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು. ಇತ್ತೀಚೆಗೆ ಗೆದ್ರು ಬಿಡಿ. ಮಾರನೇ ದಿನವೇ ಒಂದು ಕಡೆ ವಿಧಾನಸೌಧದ ಕಡೆ, ಇನ್ನೊಂದು ಕಡೆ KSCA ಸ್ಟೇಡಿಯಮ್ಮು, 2 ಕಡೆ ಕಾರ್ಯಕ್ರಮ ಅಂತೆ, ವಿಜಯೋತ್ಸವದ ಕಾರ್ಯಕ್ರಮ. ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನು ಕಳ್ಕೊಂಡ್ರವತ್ತು. ಬೆಳಗ್ಗೆ 5 ಗಂಟೆವರೆಗೂ ಏನು ಪೊಲೀಸರು ಮನುಷ್ಯರ ಏನು ಅನ್ಕೊಂಡಿದ್ದೀರಿ ಪಾಪ ಅವ್ರನ್ನ? ಬೆಳಿಗ್ಗೆ 5 ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ. ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು RCB ಕಪ್ ಹೊಡೆದ್ರೆ ಏನು ಉಪಮುಖ್ಯಮಂತ್ರಿಗಳ ಕ್ಯಾಪ್ಟನ್ RCBಗೆ? ಮುಖ್ಯಮಂತ್ರಿಗಳೇನು ಮ್ಯಾನೇಜರ್ RCBಗೆ? ಕೋಚಾ? ಏನು ಇವರೇ ಪಾಪ ಆಡ್ಕೊಂಡು ಕಪ್ ಆಡ್ಕೊಂಬಂದು ಗೆದ್ದುಬಿಟ್ರು. ವಿಧಾನಸೌಧದ ಮುಂದ್ಗಡೆ ವಿಜಯೋತ್ಸವ ಆಚರಣೆ ಅಂತೆ. ಓಹೋ, ಏನಪ್ಪ
ಮಂತ್ರಿಗಳ ಮಕ್ಕಳು ಮೆರೆದಿದ್ದು ಕಂಡ್ರಪ್ಪ. ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು, ಅಬ್ಬಾಬಾಬಾಬಾಬಾ. ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, 13 ವರ್ಷದ ಪುಟ್ಟ ಬಾಲಕಿ, 13 ವರ್ಷದ ಪುಟ್ಟ ಬಾಲಕಿ 8ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಿ ತೀರ್ಕತು. 13ರಿಂದ 33 ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇಷ್ಟೆಲ್ಲ ಆಯ್ತಾ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಧಾರವಾಡದ ಪಾಪ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ. RCB ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು, ನನಗೂ KSCAನಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು KSCA ಏನು ಪಕ್ಕದ ರಾಜ್ಯದಲ್ಲೈತಾ? KCA ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲ ಇದೆಯಾ? 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ವ್ಯಾಪ್ತಿ ವಿಧಾನಸೌಧದಿಂದ KSCA. ಅವ್ರ ಮೇಲೆ ಗೂಬೆ ಕೂರಿಸಿದ್ರು. ದಿನ ಏನು ಮಾಡ್ತಾರೆ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಭಾಳ ಪ್ರಾಮಾಣಿಕ ವ್ಯಕ್ತಿ. ಅವರು ಹೋಗಿ ಹಿಂದಿನ ದಿನ ಸಿದ್ದರಾಮಣ್ಣನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ. ಸರ್, 5 ಗಂಟೆವರೆಗೂ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಜನ. ಪೊಲೀಸರು ಇವತ್ತು ಇವೆಲ್ಲವನ್ನ ಏನೂ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ, ಯಾವುದೇ ದುರ್ಘಟನೆ ಆಗಬಾರ್ದು ಅಂತ. ದಯವಿಟ್ಟು ಒಂದು 4-5 ದಿನ ಬಿಟ್ಟು ವಿಜಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ ನಾಳೆನೇ ಆಗಬೇಕು. ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್, ರೀಲ್ಸ್ ಅಂದರೆ ಗೊತ್ತಲ್ಲ, ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು, ರೀಲ್ಸ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲ್ಯಾಗ್ ಹಿಡ್ಕೊಂಡು, RCB ಫ್ಲ್ಯಾಗು, ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ ಒಳ್ಳೆ ವಿಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡಲಿ, ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್ನು, ನಾನೇ RCB ಕಪ್ ಹೊಡ್ಕೊಂಬಂದಿದ್ದು ಅಂತ RCB ಕಪ್ನ ಕೈಯಲ್ಲಿ ಹಿಡ್ಕೊಂಡು ಮುತ್ತು ಕೊಟ್ಟಿದ್ದು. ಅಲ್ಲಿ ಈತ ಮುತ್ತು ಕೊಟ್ಕೊಂಡು ಶೋ ಕೊಟ್ಕೊಂಡು ನಿಂತಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ರಿಪೋರ್ಟ್ ಮಾಡ್ತಾರೆ, ಸಂಜೆ ಮಧ್ಯಾಹ್ನ 3 ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಬಂದಿದೆ, ಮೊದಲನೇ ಸಾವಿನ ದುರ್ಘಟನೆ ನಡೆದಿದೆ. ಆದರೂ ಸಂಜೆ 5-5:15 ಗಂಟೆವರೆಗೂ ಆ ಕಪ್ಪನ್ನು ಇಟ್ಕೊಂಡು ಮುತ್ತು ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ರು. ಪುಣ್ಯಾತ್ಮರು ಕಂಡ್ರಿ ಇವರೆಲ್ಲ. ಇಂಥವ್ರನ್ನೆಲ್ಲ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ, ಅಯ್ಯೋ ಆ ಭಗವಂತನೇ ಕಾಪಾಡಬೇಕ್ರಿ. ಮನುಷ್ಯರ ಇವರೆಲ್ಲ ವಿಚಾರ ತಿಳಿಸಿದ ಮೇಲೂ ಕೂಡ ಮತ್ತೆ ಅವರು ಫೋಟೋ ಶೂಟ್ ಮಾಡ್ಕೊಂಡು ಮುಂದುವರಿಸ್ತಾರೆ ಅಂದರೆ ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಅವರು ಕಾಳಜಿ ಇಟ್ಕೊಂಡಿದ್ದಾರೆ. ಇವರು ಈ ರಾಜ್ಯ ಕಾಪಾಡ್ತಾರ? ಈ ರಾಜ್ಯ ಏನಾದರೂ ಮುಂದಿನ ದಿನಗಳಲ್ಲಿ ರಾಮರಾಜ್ಯವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಪ್ರಾದೇಶಿಕ ಪಕ್ಷ, ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ನಿಮ್ಮಂಥ ಕಾರ್ಯಕರ್ತ ಬಂಧುಗಳ ಶ್ರಮದಿಂದ, ದುಡಿಮೆಯಿಂದ ಇವತ್ತು ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಅವರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಬೀದರ್ ಜಿಲ್ಲೆಯಿಂದ ದಯಮಾಡಿ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಹಿಂದೆ ಒಂದು ಕಾಲ ಇತ್ತು, ನಿಮಗೆ ಗೊತ್ತಿದೆ, ನನಗೇನು ಚೆನ್ನಾಗಿ ಇತಿಹಾಸವನ್ನು ಅರಿದಿದ್ದೀರಿ, ತಿಳ್ಕೊಂಡಿದ್ದೀರಿ. 3ರಿಂದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ಜಿಲ್ಲೆನಲ್ಲಿ ಶಾಸಕರನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಕಾಲಾವಧಿ ಬಹಳ ಕಮ್ಮಿ. 20 ತಿಂಗಳು 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅವರ ಕಾರ್ಯಕ್ರಮಗಳು ವಿಶೇಷವಾಗಿ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಲಾಟ್ರಿಯನ್ನು ನಿಷೇಧ ಮಾಡಿದ್ದು, ಸಾರಾಯನ್ನು ನಿಷೇಧ ಮಾಡಿದ್ದು, ಇವೆಲ್ಲವೂ ಕೂಡ ಜನಪರವಾದಂಥ ಕಾರ್ಯಕ್ರಮಗಳ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಹೃದಯವನ್ನು ಗೆದ್ದಿದ್ದಾರೆ. ಆದರೆ ಪ್ರತಿ ಸಂದರ್ಭದಲ್ಲೂ ನಾವೆಲ್ಲ ಒಂದು ಪ್ರಶ್ನೆ ಮಾಡ್ಕೊಳ್ತೇವೆ. ಕುಮಾರಣ್ಣ ಅವರು ಪಂಚರತ್ನ ಕಾರ್ಯಕ್ರಮಕ್ಕೆ ಬಂದರು.
ಪಂಚರತ್ನ ಕಾರ್ಯಕ್ರಮ ಅಂತ ಯಾಕೆ ಆಯೋಜನೆ ಮಾಡ್ಕೊಂಡಿದ್ರು? ಏನಿತ್ತು ಆ ಪಂಚರತ್ನ ಕಾರ್ಯಕ್ರಮದಲ್ಲಿ? ಇವತ್ತು ನಮ್ಮ ನಾಡಿನ ರೈತಾಪಿ ವರ್ಗ, ಬಡ ಮಕ್ಕಳು, ದೀನದಲಿತರ ಮಕ್ಕಳು ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳ ಬದುಕನ್ನು ಕಟ್ಕೊಡ್ತಕ್ಕಂಥದ್ದಕ್ಕೆ ಯಾವ ರೀತಿ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜ್ಗಳು ಇವತ್ತು ನಡೆಯುತ್ತೆ, ಯಾವ ರೀತಿ ನಮ್ಮ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜ್ಗಳು ನಡೆಯುತ್ತೆ, ಇವೆರಡರ ವ್ಯತ್ಯಾಸ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಪ್ರತಿನಿತ್ಯ ನಮ್ಮ ಮನೆ ಹತ್ರ ಬರ್ತಾರೆ, ಪ್ರತಿನಿತ್ಯ ಬರ್ತಾರೆ, ನನಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸಿ, ನಮ್ಮ ಮಗಳಿಗೆ MBBS ಸೀಟ್ ಕೊಡಿಸಿ, ಯಾಗಾದರೂ ಒಂದು ಸ್ವಲ್ಪ ಫೀಸ್ ಕಮ್ಮಿ ಮಾಡಿಸಿ ಅಂತಾರೆ. ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ಅವ್ರು ಫೋನ್ ಮಾಡಿ, ಯಾರು ಆ ಮಾಲೀಕರು ಆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಇದನ್ನು ವ್ಯಾಪಾರಕರಣಕ್ಕೋಸ್ಕರ ಇಟ್ಟಿರೋದು, ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿರೋದು. ಅವ್ರು ಎಲ್ಲಿಂದ ಕಮ್ಮಿ ಮಾಡ್ತಾರೆ, ಎಷ್ಟು ಅಂತ ಕಮ್ಮಿ ಮಾಡ್ತಾರೆ, ಎಷ್ಟು ಜನಕ್ಕೆ ಕಮ್ಮಿ ಮಾಡ್ತಾರೆ? ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜ್ಗಳು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ, ಗುಣಮಟ್ಟವಾದಂಥ ವಿದ್ಯಾಭ್ಯಾಸವನ್ನು ನಮ್ಮ ನಾಡಿನ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಪರಿಕಲ್ಪನೆಯನ್ನು ಹೊತ್ತು ಏನು 5 ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರು. ಈಗ ನಾನು ಸೂರ್ಯಕಾಂತ್ ಅಣ್ಣವರು ನನಗೆ ಅವರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಹಣ್ಣು ಹಂಪಲನ್ನು ಕೊಡಿಸಿದ್ರು. ಸೂರ್ಯಕಾಂತ್ರವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಇದು ನಮ್ಮ ತಂದೆಯವ್ರ ಕಾಲದಿಂದ ನಿರಂತರವಾಗಿ ನಾವು ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ತುಂಬ ಜನ ಕೋವಿಡ್ನಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಏನು ಆ ಕೋವಿಡ್ ಆದಂಥವ್ರಿಗೆ ಬಂತು, ಅಂಥವರಿಗೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. CT ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, MRI ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, ಇವೆಲ್ಲವನ್ನು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಟಿದ್ದೇವೆ. ಭಾಳ ಕಮ್ಮಿ ಖರ್ಚು ವೆಚ್ಚದಲ್ಲಿ ಇದನ್ನು ನಾವು ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೂರ್ಯಣ್ಣ, ನೀನು ಇಷ್ಟೆಲ್ಲ ನಿಮ್ಮ ತಂದೆಯವರು ನೀವು ಎಲ್ಲ ಸಮಾಜಕ್ಕೆ ಇಷ್ಟು ಮಾಡ್ತಾ ಇದ್ದೀರಿ ತಾಲೂಕಿನಲ್ಲಿ, ಜನ ಯಾವಾಗಲೂ ಒಂದು ಅಪೇಕ್ಷೆ ಮಾಡ್ತಾರೆ ಸೂರ್ಯಣ್ಣ, ನಾನು ಗಮನಿಸ್ದಂಗೆ ನಾವೇನು ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಅನ್ನೋದು ಒಂದು ಭಾಗ. ಜನ ನಮ್ಮನ್ನ ಹತ್ತಿರದಿಂದ ಕಾಣಬೇಕು, ಅವ್ರ ಕಷ್ಟದಲ್ಲಿ ನಾವು ಬಂದು ಅದನ್ನು ನೋಡಿ ಅವ್ರಿಗೆ ಒಂದು ಧೈರ್ಯವನ್ನು ಹೇಳಿ, ಸಾಂತ್ವನವನ್ನು ಹೇಳಿ, ಬೆನ್ನನ್ನು ತಟ್ಟಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಾಯಕರನ್ನ ಜನ ಅಪೇಕ್ಷೆ ಪಡ್ತಾರೆ. ಸೂರ್ಯಣ್ಣ, ನೀವು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಎಲ್ಲ ರೀತಿಲೂ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಮಿತಿ ಮೀರಿ ಮಾಡ್ತಾ ಇದ್ದೀರಿ. ಉಮಾಕಾಂತ್ ಅಣ್ಣ ಅವರು ಪಾಪ ವೇದಿಕೆ ಮೇಲಿಲ್ಲ, ಅವರು ಹಿಂದುಳಿದಿದ್ದಾರಲ್ಲಿ. ನಿಮ್ಮ ಇಡೀ ಕುಟುಂಬ ಮಾಡ್ತಾ ಇದ್ದೆ ನಿಮ್ಮ ತಂದೆಯವ್ರ ಕಾಲದಿಂದ. ಆದರೆ ಜನ ಅಪೇಕ್ಷೆ ಪಡ್ತಕ್ಕಂಥದ್ದು, ಯಾರು ಅಭ್ಯರ್ಥಿಗಳಾಗ್ತಾರೆ, ಯಾರು ಕ್ಯಾಂಡಿಡೇಟ್ ಅಂತಿರ್ತಾರೆ, ಅವ್ರಿಗೆ ನೀವು ಆದಷ್ಟು ನೀವು ಅವರ ಜೊತೆಯಲ್ಲಿ ನಿರಂತರವಾಗಿ ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು. ನಿರಂತರವಾಗಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ. ಇವತ್ತು ಹೇಳಿದ್ದೀನಿ, 100ಕ್ಕೆ 100 ಬರೆದಿಟ್ಕೊಳ್ಳಿ. 3 ವರ್ಷ, 1000 ದಿನ, 1000 ದಿನ. ದಯವಿಟ್ಟು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಸುರೇಶ್ ಅಣ್ಣ ಅವರು ನಿಮ್ಮ ಆತ್ಮೀಯರು, ಸ್ನೇಹಿತರು ಬಂದಿದ್ದಾರೆ, ನಿಮಗೋಸ್ಕರ ನೀವು ಪ್ರೀತಿಯಿಂದ ಕರೆದಿದ್ದೀರಿ, ಬಂದಿದ್ದಾರೆ. ನಾವು ಬೀದರ್ ಜಿಲ್ಲೆನಲ್ಲಿ ಯಾವ ರೀತಿ 3ರಿಂದ 4 ಶಾಸಕರನ್ನ ನೋಡ್ತಾ ಇದ್ವಿ ಹಿಂದೆ, ಮತ್ತೆ ಸೂರ್ಯಣ್ಣನವ್ರನ್ನ ನೀವು ಶಾಸಕರಾಗಿ ಕಾಣಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇಲ್ವಣ್ಣ? ಇದೆಯೋ ಇಲ್ವೋ? ಇದೆ ಅಲ್ವಾ? ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಕಾಲದವರೆಗೂ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಕಾರ್ಯಕರ್ತರು ಮಾಡ್ತಾರೆ ಅವ್ರ ಮನಸ್ಸುಗಳಲ್ಲಿ. ನಾನು ಈ ಪಕ್ಷದ ಕಾರ್ಯಕರ್ತ, ಈಗಾಗಲೇ ಅವರಿಗೆ ಟಿಕೆಟ್ನ ಪಕ್ಷದ ವರಿಷ್ಠರು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಕೊಟ್ಟಾಗಿದೆ. ಮತ್ತು ಸುಮ್ಮನೆ ಅನುಮಾನ ಇಟ್ಕೋಬೇಡಿ, ಮತ್ತೇನು ಹೊಸದಾಗಿ ನಾನು ಪುನರ್ರಚನೆ ಮಾಡಬೇಕಾಗಿಲ್ಲ. ಟಿಕೆಟ್ ಘೋಷಣೆ ನಾನಿಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿ ನಿಮ್ಮ ಮುಂದೆ ಬಂದಿಲ್ಲ. ನಾನು ಬಂದಿರೋದು, ನಾನು ಒಬ್ಬ ಕಾರ್ಯಕರ್ತನೇ, ನಿಮ್ಮ ಥರ ನಾನು ಒಬ್ಬ ಕಾರ್ಯಕರ್ತ. ಈ ಪಕ್ಷ ಉಳಿಬೇಕು ಅಂತ ಬಂದಿದ್ದೇನೆ. ನಾನೇನು ಪಕ್ಷದ ವರಿಷ್ಠ ಅಲ್ಲ ತೀರ್ಮಾನ ತಗೊಳ್ಳೋದಕ್ಕೆ. ಅದಕ್ಕೊಂದು ಕಮಿಟಿ ಇರುತ್ತೆ, ವರಿಷ್ಠರು ಇರ್ತಾರೆ, ನಾಯಕರು ಇರ್ತಾರೆ, ಅದರಲ್ಲಿ ಹಲವಾರು ಜನ ಹಿರಿಯ ಮುಖಂಡರು, ಅನುಭವಿಗಳಿರ್ತಾರೆ. ಕೂತ್ಕೊಂಡು ತಗೊಳ್ತೇವೆ. ಆದರೆ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯಣ್ಣನ ಟಿಕೆಟ್ ಕೊಟ್ಟ ಮೇಲೆ
ಮತ್ತೆ ಘೋಷಣೆ ಯಾಕೆ ಮಾಡಬೇಕು? ಜನ ಅವ್ರಿಗೆ ಮತ ಹಾಕೋರೆ. ಸೀಟಾಗಿ ಪರಿವರ್ತನೆ ಆಗಿರ್ಬೋದು, ಆಗದೆ ಇರ್ಬೋದು, ಅವ್ರು ಶಾಸಕರಾಗದೇ ಇರ್ಬೋದು, ಆದರೆ ಅತಿ ಹೆಚ್ಚು ಜನರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 100ಕ್ಕೆ 100 ಅವ್ರು ಶಾಸಕರಾಗ್ತಾರೆ. ದಯಮಾಡಿ ದುಡಿಯೋಣ. ಸೂರ್ಯಣ್ಣನ ಬಿಡಬೇಡ್ರಿ, ಬೆಂಗಳೂರಿಗೆ ಕಳಿಸ್ಬೇಡ್ರಿ. ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ, ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ. ಸೂರ್ಯಣ್ಣ ಅವರೇ, ಯಾವ ಕಾರಣಕ್ಕೂ ನೀವು ಬೆಂಗಳೂರಿಗೆ, ನನಗೆ ಗೊತ್ತಿದೆ, ರಾಜಕಾರಣ ಮಾಡಬೇಕು ಅಂದರೆ ಕಾರ್ಯಕರ್ತರಿಗೆ ನಾವೇನಾದ್ರು ಸ್ಪಂದಿಸಬೇಕು ಅಂದರೆ, ಜನಕ್ಕೆ ಸ್ಪಂದಿಸಬೇಕು ಅಂದರೆ ಸಣ್ಣ ಪುಟ್ಟ ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಳ್ಬೇಕಾಗ್ತದೆ. ನನಗೆ ಅರ್ಥ ಆಗ್ತದೆ ರಾಜಕಾರಣ, ಇವತ್ತಿನ ರಾಜಕಾರಣ ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಅದಕ್ಕೆ ಒಂದು 2 ದಿನ ಕೊಡಿ, ಇನ್ನೊಂದು 5 ದಿನ ದಯಮಾಡಿ ನಮ್ಮ ಕಾರ್ಯಕರ್ತರು ಜಿಲ್ಲೆಯ ತಾಲೂಕಿನ ಜನತೆ ಜೊತೆಲಿರಿ. 100ಕ್ಕೆ 100 ನೀವು ಶಾಸಕರಾಗ್ತೀರಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವತ್ತು ಗುರುದ್ವಾರಕ್ಕೆ ಹೋಗಿದ್ದೀವಿ, ಮಠಕ್ಕೆ ಹೋಗಿದ್ದೀರಿ. ಇವತ್ತು ಒಳ್ಳೆಯ ದಿನ, ಪವಿತ್ರವಾದಂಥ ದಿನ. ನಮ್ಮ ಪಕ್ಷ ಕಟ್ಟೋಣ. ಬೀದರ್ ಜಿಲ್ಲೆನಲ್ಲಿ ಬಂಡಪ್ಪಣ್ಣ ಅವರು ಇದ್ದಾರೆ, ನೀವಿದ್ದೀರಿ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ನಮ್ಮ ಕೂಬಾರ್ ಅವರಿದ್ದಾರೆ, ಹಿರಿಯ ಮುಖಂಡರು, 2 ಬಾರಿ ಶಾಸಕರಾದಂಥವ್ರು. ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದೀರಿ. ಕಟ್ಬೋದಲ್ಲಣ್ಣ ಪಾರ್ಟಿನ? ದೊಡ್ಡವ್ರ ಕುಮಾರಣ್ಣನ ಕೊಡುಗೆ ಇದೆಯಲ್ವಾ ಬೀದರ್ ಜಿಲ್ಲೆಗೆ, ರಾಜ್ಯಕ್ಕೆ? ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಕೋಆಪರೇಟಿವ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಸಂಪೂರ್ಣವಾಗಿ ಎಲ್ಲ ಡೇಟಾನ ತಗೊಂಡು ಬಂದು ಕೊಟ್ಟರು. ನನ್ನ ಮುಂದೆನೂ ಇಟ್ಟರು, ನಿಮ್ಮ ಮುಂದೆನೂ ಪ್ರಸ್ತಾವನೆ ಇಟ್ಟಿದ್ದಾರೆ. 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ ಅಂತ ಹೇಳಿದರು ಕುಮಾರಣ್ಣನ ಕಾಲ್ಗಡದಲ್ಲಿ. ಇದೇನು 1,04,000 ರೈತರಿಗೆ ಸಾಲ ಮನ್ನಾ ಆಗೋಯ್ತು, ಇನ್ನೇನು ಬಿಡಪ್ಪ, ನಮ್ಮ ಜವಾಬ್ದಾರಿ ಕಳ್ಕೊಬಿತ್ವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಈಗ ರೈತರ ಪರಿಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಕಂಡಿದೆಯಾ? ಏನಾದರೂ ಸುಧಾರಣೆ ಆಗಿದೆಯಾ ರೈತರ ಪರಿಸ್ಥಿತಿ? ಆ ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಮಾವು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಕೊಬ್ಬರಿ ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿಲ್ಲ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು. ಆದರೆ ಇವತ್ತು ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಈ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ನಮ್ಮ ತಂಬಾಕು ಬೆಳೆಗಾರ ಇರ್ಬೋದು, ನಮ್ಮ ಮಾವು ಬೆಳೆಗಾರ ಇರ್ಬೋದು, ನಮ್ಮ ಕೊಬ್ಬರಿ ಬೆಳೆದಿರತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದ ಜನತೆ ನೋವಿನಲ್ಲಿ, ದುಃಖದಲ್ಲಿ, ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಪತ್ರವನ್ನು ಬರೆದು ಅವ್ರಿಗೆ ದೂರವಾಣಿ ಮೂಲಕ ಮಾತನಾಡಿ ಇವತ್ತು ಅವ್ರಿಗೂ ಒಂದು ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥವರು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಇಲ್ಲಿವರೆಗೂ ಬಂದಿದ್ದೇವಣ್ಣ. ಸಮಯ 3 ಗಂಟೆ 10 ನಿಮಿಷ ಆಗೋಗದೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು.